ಇನ್ನು ಧರ್ಮಸ್ಥಳಕ್ಕೆ ಅಪಪ್ರಚಾರ ಖಂಡಿಸಿ ಬಿಜೆಪಿಯ ನಿಯೋಗ ಧರ್ಮಸ್ಥಳ ಚಲೋ ಮಾಡ್ತಾ ಇದೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಿಯೋಗ ಭೇಟಿ ಕೊಡ್ತು. ಮತ್ತೊಂದು ಕಡೆ ಷಡ್ಯಂತ್ರದ ಆರೋಪ ಪ್ರತ್ಯಾರೋಪವೂ ಕೂಡ ನಡೀತಾ ಇದೆ. ಸಿಎಂ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ಅಂತ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಬನ್ನಿ ಧರ್ಮಸ್ಥಳದ ವಿಚಾರವಾಗಿ ಏನೆಲ್ಲ ಜಟಾಪಟಿ ನಡೀತಾ ಇದೆ ನೋಡೋಣ. ಸಿಎಂ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ, ಆರ್ ಅಶೋಕ್ ಸ್ಫೋಟಕ ಹೇಳಿಕೆ. ಮತೀಯವಾದಿಗಳನ್ನ ಟೂಲ್ ಆಗಿ ಬಳಕೆ ಎಂದ ಎಂಎಲ್ಸಿ ಸಿಟಿ ರವಿ. ಬಿಜೆಪಿಯ ಷಡ್ಯಂತ್ರ ಎಂದು ಡಿಸಿಎಂ ಡಿಕೆಶಿ ಕೌಂಟರ್ ಅಟ್ಯಾಕ್. ಖುದ್ದು ಬಿಜೆಪಿಯ ಒಂದೊಂದೇ ನಿಯೋಗ ಭೇಟಿ ಕೊಡೋ ಮೂಲಕ ಕಳಂಕ ನಿರ್ಮೂಲನೆ ಮಾಡೋ ಕೆಲಸ ಮಾಡ್ತಿದೆ. ನಿನ್ನೆಯಷ್ಟೇ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ದೊಡ್ಡ ಟೀಮ್ ಎಂಟ್ರಿ ಕೊಟ್ಟಿತ್ತು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಟೀಮ್ ದೇಗುಲಕ್ಕೆ ಭೇಟಿ ಕೊಟ್ಟು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾದ್ರು. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋ ಷಡ್ಯಂತ್ರ ಇದೆ ಅಂತ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದ್ರು. ಛಲವಾದಿಯಂತೂ ವೀರೇಂದ್ರ ಹೆಗ್ಗಡೆಯವರು ನೊಂದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಜಿಯವರನ್ನ ನಾವು ಇವತ್ತು ಭೇಟಿ ಮಾಡಿದ್ದೇವೆ. ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ. ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ. ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ. ಬಿಜೆಪಿಯ ಧರ್ಮಸ್ಥಳ ಯಾತ್ರೆಗೆ ರಾಜಕೀಯ ಯಾತ್ರೆ ಅಂತ ಡಿಸಿಎಂ ಡಿಕೆ ಕೆಂಡ ಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಜಯೇಂದ್ರ ರಾಜಕೀಯ ಮಾಡ್ತಿಲ್ಲ ಅಂದ್ರು. ಬಿಜೆಪಿಯು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ, ಅದು ಧರ್ಮ ಯಾತ್ರೆ ಅಲ್ಲ. ಧರ್ಮಸ್ಥಳದವರಿಗೆ ಗೌರವ ಕೊಡಬೇಕು ಅಂತಲ್ಲ, ಹಿಂದೂ ವಿಚಾರ ಅಲ್ಲ, ಅವರಿಗೆ ರಾಜಕಾರಣ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಧರ್ಮಸ್ಥಳ ಬಿಜೆಪಿಯವರ ಆಸ್ತಿ ಅಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಾವು ನಮ್ಮ ಆಸ್ತಿ ಅಂತ ಹೇಳಿಲ್ಲ ಎಂದಿದ್ದಾರೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸೊತ್ತದು. ನಾವೆಲ್ಲ ನಮ್ಮ ಸ್ವತ್ತು ಅಂತ ಹೇಳಿವಿ. ನೀವು ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗ ನೀವು ಈಗ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದೀರಿ. ಆ ಬಾಹುಬಲಿ ಬೆಟ್ಟ ತೆಗೆದ ನಾಚಿಗೆ ಬರುವುದಿಲ್ಲ ನಿಮಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಇರೋ ಟಿಪ್ಪು ಗ್ಯಾಂಗ್ನ ಬಣ್ಣ ಬಯಲಾಗಬೇಕಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದಿಷ್ಟೇ ಅಲ್ಲ, ತನಿಖೆಗೆ ಸಿದ್ದರಾಮಯ್ಯರನ್ನ ಮನವೊಲಿಸಿದ್ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಆಗ್ರಹ ಮಾಡಿದ್ರು. ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋನು, ಯಾರೋ ಅವನ ಹೆಸರು ಸಮೀರ್, ಅವನೂ ಟಿಪ್ಪು ಗ್ಯಾಂಗೆ. ಈ ಸಮೀರನು ಕೂಡ ಟಿಪ್ಪು ಗ್ಯಾಂಗೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದ್ದಾನ, ಅವನ ಹಿಂದೆ ಇರೋರು ಯಾರು, ಇವ್ರಿಗೆ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡೋಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, CMಗೆ ಕನ್ವಿನ್ಸ್ ಮಾಡಿದವ್ರು ಯಾರು, ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕಾಗಿದೆ. ಮತೀಯವಾದಿಗಳನ್ನ ಟೂಲ್ಗಳಾಗಿ ಬಳಸಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ರು. ಎಡಪಂಥೀಯರ ಜೊತೆ ಸರ್ಕಾರ ಸೇರಿದೆ ಅಂತ ಛಲವಾದಿ ಗಂಭೀರ ಆರೋಪ ಮಾಡಿದ್ರು. ನಂಬಿಕೆಯನ್ನ ಘಾಸಿಗೊಳಿಸಬೇಕು ಅನ್ನೋದು ಷಡ್ಯಂತ್ರದ ಭಾಗ. ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ. ಈಗ ನಂಬಿಕೆ ಏನೋ ಬೆಳೆ ಇಲ್ಲದೆ ಇದ್ದರೆ, ಶ್ರದ್ಧೆ ಏನೋ ಒಂದು ಬೆಳೆ ಇಲ್ಲದೆ ಇದ್ದರೆ ಮತಾಂತರದ ಕಳೆ ಬೆಳೆಯೋಕೆ ಸುಲಭ. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ. ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರೆಲ್ಲದರ ಸಮಗ್ರ ತನಿಖೆ ಆಗಲಿ. ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ. ಇದನ್ನ ತಿಳಿಗೊಳಿಸಬೇಕು. ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಇರತಕ್ಕಂಥದ್ದನ್ನು ನಾವು
ಅವರಿಗೆ ಧೈರ್ಯ ತುಂಬಬೇಕು. ಮತ್ತೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚುವವರನ್ನ ನಾವು ಸಹಿಸಬಾರದು. ಎಸ್ಐಟಿ ರಚನೆ ಮಾಡಿ ಅನಾಮಧೇಯನನ್ನ ವೈಭವೀಕರಿಸುವಾಗ ಕಾಂಗ್ರೆಸ್ನವರು ಎಲ್ಲೋಗಿದ್ರು ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ, ಈ ಹಿಂದೆ ನೀವೇ ಷಡ್ಯಂತ್ರ ಮಾಡಿದ್ರಿ ಅಂದ್ರು. ಕಾಂಗ್ರೆಸ್ ಅವರು ಆಗ SIT ಮಾಡೋವಾಗ ಈ ಅನಾಮಧೇಯನ್ಗೆ ವೈಭವೀಕರಿಸುವಾಗ ಎಲ್ಲೋಗಿದ್ರು ಕಾಂಗ್ರೆಸ್ ಅವರು? ಈಗ ಎಲ್ಲರೂ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಏನು ಸಿಕ್ಕಿಲ್ಲಲ್ಲ ಅಲ್ಲಿ, ಏನು ಸಿಕ್ಕಿಲ್ಲ ಅಲ್ಲಿ. ದ್ರೋಣ ಆಯಿತು, ಏನು ಎಲ್ಲ ಏನೇನು ಎಕ್ವಿಪ್ಮೆಂಟ್ ಆಯಿತೋ ಎಲ್ಲ ಆಯಿತು. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಈಗ ಇದಕ್ಕೋಸ್ಕರ. ಯಾವನೋ ಅನಾಮಧೇಯ ತನಿಖೆ ಮಾಡೋಕ್ಕೂ ಒಂದು ಅರ್ಥ ಬೇಕು. ಈ ಥರದ ಒಂದು ಹಿಂದೂಗಳನ್ನು ಅವಹೇಳನ ಮಾಡ್ತಕ್ಕಂಥ ಒಂದು ಸಂಘಟನೆಗಳೇನಿದೆ ಇದು ಸಿದ್ದರಾಮಯ್ಯ ಬಂದ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ. SIT ಮಾಡುವಾಗ ಮಾತಾಡಲಿಲ್ಲ. ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು BJPಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಕೋಮು ಶಕ್ತಿಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಒತ್ತಾಯ ಮಾಡಿದ್ರು. ಯಾರೋ ಲೆಫ್ಟಿಸ್ಟ್ ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ. ಇದಕ್ಕೆ ಏನು ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾ ಇದೆ, ಇದನ್ನು ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ಇದೆಲ್ಲ ರಾಜಕೀಯ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ನಾಳೆ ಅಸ್ಥಿಪಂಜರಗಳ ಶೋಧದ ಭವಿಷ್ಯ ನಿರ್ಧಾರ ಆಗಲಿದೆ. ಸದ್ಯ ತಾತ್ಕಾಲಿಕ ಬ್ರೇಕ್ ಮಾತ್ರನಾ, ಸಂಪೂರ್ಣ ತನಿಖೆಯ ಅಂತ್ಯನ ಅನ್ನೋದು ನಿರ್ಧಾರ ಆಗುತ್ತೆ. ನಾಳೆ ಗೃಹ ಸಚಿವ ಪರಮೇಶ್ವರಿಗೆ ತನಿಖೆಯ ವರದಿಯನ್ನ SIT ಕೊಡಲಿದೆ. ಸದನದಲ್ಲೂ ಗೃಹ ಸಚಿವರು ಉತ್ತರ ಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.